ಗೆಳೆಯರೇ, ಇವತ್ತು ನಾವು ಫೋನ್ಪೇ ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಫೋನ್ಪೇನ ಒಂದು ಕಸ್ಟಮರ್ ಕೇರ್ ನಂಬರ್ ಒಂದು ಅಫಿಷಿಯಲ್ ನಂಬರ್ ಇದೆ ಸ್ನೇಹಿತರೆ. ನೀವು ಯಾವುದೇ ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಆ ನಂಬರ್ಗೆ ಕರೆ ಮಾಡೋದಕ್ಕೆ ಹೋಗಬೇಡಿ. ಅದರ ಒಂದು ಅಫಿಷಿಯಲ್ ನಂಬರ್ನ ನೀವು ತಗೋಬೇಕಂದ್ರೆ ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ಆ ಒಂದು ಫೋನ್ಪೇನವರ ಒಂದು ಅಧಿಕೃತವಾದಂಥ ನಂಬರನ್ನು ತಗೊಳ್ಳೋದು ಅಂತ ಹೇಳ್ತೀನಿ. ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಸ್ವಲ್ಪ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಕಾಂಟ್ಯಾಕ್ಟ್ ಅಸ್ ಅಂತ ಮತ್ತೊಂದು ಆಪ್ಷನ್ ಬರುತ್ತೆ, ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅವರ ಒಂದು ಅಫಿಷಿಯಲ್ ನಂಬರ್ ಅನ್ನೋದು ನೇರವಾಗಿ ನಮ್ಮ ಒಂದು ಡೈಲರ್ ಪ್ಯಾಡ್ಗೆ ಕಾಪಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಕಾಪಿ ಆದ ನಂತರದಲ್ಲಿ ನೀವು ನೇರವಾಗಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿದ ತಕ್ಷಣದಲ್ಲಿ ನೇರವಾಗಿ ಅವರ ಒಂದು ಅಧಿಕೃತವಾದಂಥ ಕಸ್ಟಮರ್ ಕೇರ್ಗೆ ಕರೆ ಅನ್ನೋದು ಹೋಗುತ್ತೆ. ಹೋದ ನಂತರದಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ನಿಮ್ಮ ಸಮಸ್ಯೆಯನ್ನು ಯಾವ ರೀತಿ ಸಮಸ್ಯೆ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರದಲ್ಲಿ ಅವರ ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೋದು ನೇರವಾಗಿ ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಬರ್ತಾರೆ. ನಂತರದಲ್ಲಿ ಅವರೊಟ್ಟಿಗೆ ನಾವು ಮಾತಾಡಿಬಿಟ್ಟು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು.